ಒಂದು ಈವೆಂಟ್ ಬೆಂಗಳೂರಲ್ಲಿ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿ ಅದಕ್ಕೆ ನಾವು ಅನೇಕ ಸೆಲೆಬ್ರಿಟಿಗಳನ್ನ ಒಂದೇ ಕಡೆ ಸೇರಿಸಿ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ. ಇದಕ್ಕೆ ಮುಖ್ಯ ಅತಿಥಿಯಾಗಿ ನಮಗೆ ಮೊದಲದಾಗಿ ನಾವು ಅಶ್ವಿನಿ ಮೇಡಮ್ ಹತ್ರ ಹೋದಾಗ ಶಿ ವಾಸ್ ವೆರಿ ಸಪೋರ್ಟಿವ್. ಅಶ್ವಿನಿ ಮ್ಯಾಮ್, ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಫಾರ್ ದಿಸ್ ಜಸ್ಟ್ ಲಾಂಚ್ ಇವೆಂಟ್. ಆ್ಯಂಡ್ ಇನ್ನು ಅನೇಕ ಗಣ್ಯರು ಬಂದಿದ್ದೀರಾ. ಸಾರಿ, ಆ್ಯಕ್ಚುಲಿ ನಾನು ಸ್ವಲ್ಪ ಬ್ಯುಸಿ ಇದೆ, ಎಲ್ಲರನ್ನೂ ರಿಸೀವ್ ಮಾಡೋದು ಬ್ಯುಸಿ ಆಗಿದೆ. ತಾರಮ್ಮ ಆಗಿರ್ಬೋದು, ಅನುಪ್ರಭಾಕರ್, ಸುಧಾರಾಣಿ ಮ್ಯಾಮ್, ಪ್ಲೀಸ್ ನಿಮಗೂ ಕೂಡ ವೆಲ್ಕಮ್. ನಮಗೆ ಇತ್ತೀಚೆಗೆ ಲಾಂಚ್ ಈವೆಂಟ್ ಕೂಡ ಮಾಡಿದ್ವಿ ಇಲ್ಲೇ ಶಾಂತಿದಲ್ಲಿ. ಅದಾದ್ಮೇಲೆ ಇದು ಸೆಕೆಂಡ್ ಈವೆಂಟ್ ಮಾಡ್ತಿರೋದು. ಇದಾದ್ಮೇಲೆ ನೆಕ್ಸ್ಟ್ ನಾವು 26-27 ದುಬೈನಲ್ಲಿ ಈ ಒಂದು ಲೀಗ್ನ ಮಾಡ್ತಿದ್ದೀವಿ, ಇಂಡೋರ್ ಸ್ಟೇಡಿಯಂನಲ್ಲಿ. ಆ ಸ್ಟೇಡಿಯಂನಲ್ಲಿ ಅತಿ ದುಬೈನಲ್ಲಿರುವಂಥ ಅತಿ ದೊಡ್ಡ ಇಂಡೋರ್ ಸ್ಟೇಡಿಯಂ ಆಗಿರುತ್ತೆ ಅದು. ಆ್ಯಂಡ್ ಅಲ್ಲಿ ಎಲ್ಲ ನಮ್ಮ ಪ್ಲೇಯರ್ಸ್ ಆಗಿರ್ಬೋದು, ಕ್ಯಾಪ್ಟನ್ಸ್ ಆಗಿರ್ಬೋದು, ಅಂಬಾಸಡರ್ಸ್, ಟೀಮ್ ಓನರ್ಸ್ ಎಲ್ಲರೂ ನಮ್ಮಲ್ಲಿ ಕರ್ಕೊಂಡು ಹೋಗಿ 2 ದಿನ ಈ ಲೀಗ್ನ ಮಾಡ್ತಾ ಇರೋದು. ಅದಕ್ಕೆ ಅನೇಕ ಜನರು ಸಪೋರ್ಟಿವ್ ಆಗಿ ನಿಂತಿದ್ದೀರಾ. ಸೊ ಅವರೆಲ್ಲರಿಗೂ ಒಂದೊಂದಾಗಿ ಇಂಟ್ರಡಕ್ಷನ್ ಕೊಡ್ತೀವಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಫಾರ್ ಕಮಿಂಗ್ ಫಾರ್ ದಿಸ್ ಈವ್ನಿಂಗ್ ಜಸ್ಟ್ ಲಾಂಚ್ ಇವೆಂಟ್. ತುಂಬಾ ಇಂಪಾರ್ಟೆಂಟ್. ದುಬೈ ಕರ್ಕೊಂಡು ಆಟಾಡ್ಸಿದ್ರೆ ಸ್ಪಾನ್ಸರ್ಸ್ ಇಂಪಾರ್ಟೆಂಟ್. ಖಂಡಿತ ಸ್ಪಾನ್ಸರ್ಸ್ ಇಂಪಾರ್ಟೆಂಟ್ ಆಗ್ತಾರೆ. ಇನ್ನು ನಮ್ಮ ಸ್ಪಾನ್ಸರ್ಸ್ ಬರೋರಿದ್ದಾರೆ. ಮೊದಲನೇದಾಗಿ ನಮ್ಮ ಟೈಟಲ್ ಸ್ಪಾನ್ಸರ್ ಆಗಿ ನಮಗೆ ದೊಡ್ಡ ಸಪೋರ್ಟ್ ಆಗಿದ್ದು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಡಾಕ್ಟರ್ ಡಿ ಎಸ್ ಅರೋಣ ಅವರು ನಮಗೆ ಈ ಒಂದು SWCM ಟೈಟಲ್ನ ತಗೊಂಡಿದ್ದಾರೆ. ಸೊ ಅವ್ರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಲಂಚುಲಾಲ್ ಅವರು ಕೂಡ ಸಿನಿಮಾ ಪ್ರೊಡ್ಯೂಸರ್ ಆಗಿ ನಮಗೆ ಒಂದು ಸಪೋರ್ಟ್ ಆಗಿ ಒಂದು ಟೀಮ್ ಓನರ್ನ ಫ್ರಾಂಚೈಸಿ ಆಗಿ ಬಂದಿದ್ದಾರೆ. ಆಮೇಲೆ ನಮ್ಮ AVR ಗ್ರೂಪ್ ಆ್ಯಂಡ್ AVR ಎಂಟರ್ಟೈನ್ಮೆಂಟ್ ಅರವಿಂದ್ ರೆಡ್ಡಿ ಅವರು ಕೂಡ ಈ ಒಂದು ನಮ್ಮ ಒಂದು ಟೀಮ್ಗೆ ಫ್ರಾಂಚೈಸಿ ಓನರ್ ಆಗಿದ್ದಾರೆ. ನಮ್ಮ ಟೈಟಲ್ ಸ್ಪಾನ್ಸರ್ ಸರ್ವಣ ಸರ್ ಅವರು ಈಗ ತಾನೇ ಬಂದರು. Welcome, sir. Let's welcome Dr. T.A. Sarvana sir, Shri Sai Gold Palace, SWCN title sponsor ಆಗಿದ್ದಾರೆ. ಚಿನ್ನದಲ್ಲಿ ಇದ್ರು ಒಂಚೂರು ಚಿನ್ನ ಹಾಕೊಂಡು ಬರಲಿಲ್ಲ ಅವರು. ಹಾಗೆ ಇನ್ನ ಅನೇಕ ಸ್ಪಾನ್ಸರ್ಸ್ ಇರಬೇಕು. ಇವತ್ತು ಈ ಒಂದು ಈವ್ನಿಂಗ್ ಇವತ್ತಿಷ್ಟು ಚೆನ್ನಾಗಿ ಆಗ್ಬೇಕು ಅನ್ನೋ ಮುಖ್ಯ ಕಾರಣ ನಮ್ಮ ಅದ್ವೈತ್ ಹುಂಡೆ ಅವರು. ಇವತ್ತು ಸುಬ್ರಹ್ಮಣ್ಯ ಗುಪ್ತಾ ಸರ್ ನಮ್ಮ ಜೊತೆ ಇರಬೇಕಾಗಿತ್ತು, ಇವತ್ತು ಅವರು ಬರೋಕ್ಕಾಗಿಲ್ಲ. ನಮ್ಮ ಜೊತೆಗೆ ಅಜಯ್ ಸಿಂಗ್ ಅವರಿದ್ದಾರೆ. ಈಸ್ ಅ ಡೈರೆಕ್ಟರ್ ಆಫ್ ಅದ್ವೈತ್ ಹುಂಡೆ ಗ್ರೂಪ್ ಆಫ್ ಅದ್ವೈತ್ ಹುಂಡೆ. ಇವರು ಕೂಡ ವೆಲ್ಕಮ್. ಸೊ ಅವರು ತುಂಬ ಸಪೋರ್ಟಿವ್ ಆಗಿ ಇವತ್ತು ಈ ವೆನ್ಯೂನ ಅವರು ನಮಗೆ ಕೊಟ್ಟು ಇಷ್ಟೊಂದು ಅರೇಂಜ್ಮೆಂಟ್ಸ್ ಮಾಡೋಕ್ಕೆ ನಮಗೆ ಬೆಳಗ್ಗೆಯಿಂದಲೂ ಅವರು ತುಂಬ ಸಪೋರ್ಟ್, ಇಡೀ ಎಂಟೈರ್ ಸ್ಟಾಫ್ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ವಿನಯ್ ಆಗಿರ್ಬೋದು, ಅವ್ರ ಟೀಮ್ ಆಗಿರ್ಬೋದು, ಎಲ್ಲರೂ. ಸೊ ನಿಮಗೂ ಕೂಡ ಧನ್ಯವಾದ ಹೇಳ್ತೀನಿ. ಹಾಗೆ ನಮಗೆ ಇನ್ನೊಬ್ರು MSI ಗೌರ್ಮೆಂಟ್ ಅವರು ಆಗಿರ್ಬೋದು, ಮತ್ತೆ ಮೈಸೂರು ಸ್ಯಾಂಡಲ್ ಆಗಿರ್ಬೋದು, ಅವರು ಕೂಡ ನಮಗೆ ಸಪೋರ್ಟಿವ್ ಆಗಿ ಸ್ಪಾನ್ಸರ್ ಆಗಿ ನಮ್ಮ ಜೊತೆ ನಿಂತಿದ್ದಾರೆ. ಹಾಗೆ ಇನ್ನೂ ಅನೇಕ ದುಬೈ ಕೂಡ ಇಲ್ಲ, ಅವ್ರು ಇವತ್ತು ಬಂದಿಲ್ಲ. ಈಸ್ ಮಿಸ್ಟರ್ ಗಂಡನ್ ರವಿ ಅವರು ಕೂಡ ದುಬೈನಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿರುವಂಥ ಒಬ್ಬ ವ್ಯಕ್ತಿ. ಸೊ ಹಿ ಈಸ್ ಫ್ರಮ್ ತಮಿಳ್ನಾಡು, ಬಟ್ ಸ್ಟಿಲ್ ಹಿ ಸಪೋರ್ಟಿಂಗ್ ಅವರ್ ಸ್ಯಾಂಡಲ್ವುಡ್ ಲೀಗ್. ಸೊ ನಮ್ಮ ದುಬೈ ಬರೋದಕ್ಕೆ. ಸೊ ಅವರು ಕೂಡ ಇಲ್ಲಿಂದಲೇ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಟ್ರಾವೆಲ್ ಪಾರ್ಟ್ನರ್ ಆಗಿರ್ಬೋದು, ಈಸಿ ಟು ಟ್ರಿಪ್, ಆಮೇಲೆ ನಮ್ಮ ಸಂಜಯ್ ಗೌಡರು ದೊಡ್ಡ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇನ್ನು ಅನೇಕ ಮೀಡಿಯಾ ಪಾರ್ಟ್ನರ್ ಸ್ವಯಂಭೂ ಅವರು, ಆಮೇಲೆ ಪ್ರೊಡಕ್ಷನ್ ಬ್ರ್ಯಾಂಡ್ ಕ್ರಾಫ್ಟ್ ಅವರು, ಮತ್ತೆ ನಮ್ಮ ರೇಡಿಯೋ ಪಾರ್ಟ್ನರ್ ರೆಡ್ FM ಅವರು. ಆ್ಯಂಡ್ ಇವತ್ತು ಈ ಕಾರ್ಯಕ್ರಮ ಲೈವ್ ಹೋಗ್ತಾ ಇದೆ ಆನಂದ್ ಆಡಿಯೋ ಆ್ಯಂಡ್ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ, ಈ 2 ಅಫಿಷಿಯಲ್ ಚಾನಲ್ ಅದು ಲೈವ್ ಬರ್ತಾ ಇದೆ. ಸೊ ಅದಕ್ಕೆ ಐ ವಾಂಟ್ ಟು ಥ್ಯಾಂಕ್ ಮಿಸ್ಟರ್ ಮನೀಶ್. ನಮ್ಮ ಜೊತೆ ಆನಂದ್ ಚಾವ್ರಿ ಅವರು ಇದ್ದಾರೆ, ಪಾರ್ಟ್ನರ್ ಆಫ್ ಆನಂದ್ ಆಡಿಯೋ. ಆ್ಯಂಡ್ ನಮ್ಮ ಜೊತೆ ಶ್ಯಾಮ್ ಸರ್ ಕೂಡ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಸೊ ಆ್ಯಂಡ್ ಮುಖ್ಯವಾಗಿ ಮೀಡಿಯಾದವರು, ಮಾಧ್ಯಮದವರು, ಆಮೇಲೆ ನಮ್ಮ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಅವರು ಪಾಪ ಎಲ್ಲ ಸಪೋರ್ಟಿವ್ ಆಗಿ
ನಮಗೆ ಗೌರವ ಕೊಟ್ಟಿದ್ದಾರೆ. ಆಮೇಲೆ ಮೈ ಬ್ರದರ್ ಆರೋಗ್ಯ ಈ ಒಂದು SWCLಗೆ ಒಂದು ಅದ್ಭುತವಾಗಿರುವಂತ ಒಂದು ಸಾಂಗ್ ಮಾಡಿದ್ದಾರೆ, ಒಂದು ಆಂಥಮ್ ಸಾಂಗ್ ಮಾಡಿದ್ದಾರೆ. ಸೊ ಅದನ್ನ ಆಮೇಲೆ ಪ್ಲೇ ಮಾಡ್ತೀವಿ. ಈಸ್ ಹಿಯರ್ ವಿತ್ ಅಸ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ವನಿತಾ ಲೋಕೇಶ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸ್ಕೂಲ್ ಸೃಷ್ಟಿ ಸ್ಕೂಲ್ ಆಫ್ ಶಿ ಈಸ್ ದ ಫೌಂಡರ್ ಆಫ್ ಸೃಷ್ಟಿ ಸ್ಕೂಲ್. ಸೊ ವನಿತಾ ಲೋಕೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಆಮೇಲೆ ಮೀಡಿಯಾದವ್ರನ್ನ ಕೋಆರ್ಡಿನೇಟ್ ಮಾಡಿ ಇವತ್ತು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ವೆಂಕಟೇಶ್ ಸರ್, ನೀವು ಎಲ್ಲಿಗೆ ಗೊತ್ತಿಲ್ಲ, ಥ್ಯಾಂಕ್ ಯು ನಿಮಗೂ. ಆಮೇಲೆ ಅನಂತು ಸರ್ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಯಾ, ಇದು SWCL ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಇದು ಮಾಡ್ತಿರೋ ಉದ್ದೇಶ ಏನಂತಂದ್ರೆ ನಮ್ಮ ಹಳೆ ದಿಗ್ಗಜರನ್ನ ನೆನಪಿನಲ್ಲಿ ಅವ್ರನ್ನ ಯಾರು ಮರಿಬಾರ್ದು ಈಗಿನ ಜನರೇಷನ್ ಅವರು ಅಂತೇಳಿ ಅವ್ರ ಹೆಸರಿನಲ್ಲಿ ಒಂದು 5 ಟೀಮ್ ಮಾಡಿ, ಮತ್ತೆ ಈ ಒಂದು ಲೀಗಿಂದ ಇದು ಮುಗಿದ ಮೇಲೆ ಮುಖ್ಯವಾಗಿ ನಾವು ಏನೋ ಒಂದು ತೀರ್ಮಾನ ತಗೊಂಡಿದ್ದೀವಿ ಅಂತಂದ್ರೆ, ನಮ್ಮ ಸ್ಯಾಂಡಲ್ವುಡ್ ಫಿಲಂ ಇಂಡಸ್ಟ್ರಿಯಲ್ಲಿ ಪಂಚ ಪಾಂಡವಿಯರು ಅಂತ ಅವತ್ತೇ ಹೆಸರು ಕೊಟ್ಟಿದ್ರು. ಸೊ ಅದನ್ನ ಮತ್ತೆ ಜ್ಞಾಪಿಸ್ತಾ ಇದ್ದಾರೆ. ಹೌದು, ಈ ಒಂದು ಲೀಗಿಂದ ಎಲ್ಲಾ ಲೀಗ್ ಮುಗಿದ ಮೇಲೆ ನಮ್ಮ ಯಾವುದೋ ಒಂದು ಕಲಾವಿದೆ ಅಂದ್ರೆ ಒಂದು ವುಮೆನ್ ಆರ್ಟಿಸ್ಟ್ ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆ ನಾವು ನಮಗೆ ಎಷ್ಟು ಏನಾಗುತ್ತೋ SWCL ಕಡೆಯಿಂದ ಸಹಾಯ ಮಾಡಬೇಕು ಅಂತ ವಿ ಹ್ಯಾವ್ ಡಿಸೈಡೆಡ್. ಸೊ ಇದನ್ನ ಅವತ್ತು ನಾವು ಅಲ್ಲೇ ಹೇಳಿದ್ವಿ. ಅದು ಏನಾದರೂ ಆಗಿರ್ಬೋದು, ಇಟ್ ಕ್ಯಾನ್ ಬಿ ಫೈನಾನ್ಷಿಯಲ್ ಆರ್ ಎನಿ ಸಪೋರ್ಟ್. ಇದನ್ನೆಲ್ಲ ಮುಗಿದ ಮೇಲೆ ನಾವು ಡೆಫಿನೆಟ್ಲಿ ವಿಲ್ ಡು ವಿತ್ ಇನ್ ಫ್ರಂಟ್ ಆಫ್ ಅವರ್ ವಿದೌಟ್ ಅಂಬಾಸಡರ್ಸ್ ಅವ್ರ ಮುಖ್ಯ ಇದರಲ್ಲಿ ವಿ ವಿಲ್ ಡು ದಟ್. ಆ್ಯಂಡ್ ನಮ್ಮ ವುಮೆನ್ಸ್ನ ಒಂದು ನೆನಪಿನಲ್ಲಿ ಆಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿ ನಮ್ಮ ಗಲ್ಫ್ ರೀಜನಲ್ಲಿ ತುಂಬ ಬೆಳಿಬೇಕು ಅನ್ನೋ ಒಂದು ಉದ್ದೇಶ. ಬಿಕಾಸ್ ಕನ್ನಡ ಸಿನಿಮಾ ನಾವು ರಿಲೀಸ್ ಮಾಡಬೇಕು ತುಂಬ ಸ್ಟ್ರಗಲ್ ಮಾಡ್ತೀವಿ, ಜನ ಬರಲ್ಲ. ಸೊ ಅದರಿಂದ ಈ ಒಂದು ಲೀಗ್ ಮಾಡ್ತಿರೋದ್ರಿಂದ ಬೇರೆ ಬೇರೆ ಭಾಷೆಯವರು, ಬೇರೆ ಕಂಟ್ರೀಸ್ ಅವರು ಕೂಡ ಸೊ ದೇ ವಿಲ್ ಗೆಟ್ ಟು ನೋ ಓಕೆ ಕನ್ನಡ ಇಂಡಸ್ಟ್ರಿಯವರನ್ನು ಕೂಡ ಈ ಥರ ಮಾಡ್ಬೋದು. ಈ ಥರ ಇಷ್ಟು ಜನ ಕರ್ಕೊಂಡೋಗಿ ನಾವು ಕೂಡ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಲೀಗ್ ಮಾಡ್ಬೋದು. ಇಲ್ಲಿ ಯಾರು ಪ್ರೊಫೆಷನಲ್ ಪ್ಲೇಯರ್ಸ್ ಇಲ್ಲ, ಅದು ಗೊತ್ತಿರೋದು, ಎಲ್ಲರೂ ಪ್ರೊಫೆಷನಲ್ ಆರ್ಟಿಸ್ಟ್. ಬಟ್ ಸ್ಟಿಲ್ ಪ್ರತಿಯೊಬ್ಬರೂ ಒಪ್ಕೊಂಡು ಅದನ್ನ ಇವತ್ತು ಮುಂದೆ ಬಂದು ದೇ ಆರ್ ಕಮಿಂಗ್ ಏನೋ ಒಂದು ಇಂಟ್ರೆಸ್ಟ್ ಅಲ್ಲಿ ಬರ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಎಲ್ಲರಿಗೂ ಥ್ಯಾಂಕ್ ಹೇಳ್ತೀನಿ. ಸ್ಪೆಷಲಿ ನಮ್ಮ ಕ್ಯಾಪ್ಟನ್ಸ್ ಮೇಘನಾ ಗೌಡ್ಕರ್ ಆಗಿರ್ಬೋದು, ಐದಿದ್ದಾರೆ ಭಾವನಾ ರಾವ್, ಮೇಘನಾ ರಾಜ್ ಅಂಡ್ ಮಾನ್ವಿತಾ ಕಾಮತ್. ಸೊ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಖಂಡಿತ ಇದಕ್ಕೆ ನಾವು ಮುಂದೆ ಹೋಗಿ ಏನಾದರೂ ಮಾಡಿ ವಿ ವಿಲ್ ಬಿ ಎ ಸಕ್ಸಸ್ ಆಸ್ ಎ ಟೀಮ್. ಸೊ ನಾವು ಒಬ್ಬನೇ ಟೀಮ್ ಮಾಡೋಕ್ಕಾಗಲ್ಲ, ಐ ಕ್ಯಾನ್ ಜಸ್ಟ್ ಆರ್ಗನೈಸ್ ಪ್ಲಾನ್ ಅಷ್ಟೇ. ಎಲ್ರಿಗೂ ನಮಸ್ಕಾರ. SWCLನ ಎಲ್ಲ ತಂಡದವರಿಗೆ, ಅಂಬಾಸೆಡರ್ಗೆ, ರಾಯಭಾರಿಯವರಿಗೆ, ಮತ್ತೆ ಈ ಫೇಸ್ ಆಗಿ ನಿಂತಿರತಕ್ಕಂಥವ್ರಿಗೆ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಸಹಕಾರ ಕೊಟ್ಟಿರತಕ್ಕಂಥ ಎಲ್ಲ ಕನ್ನಡದ ಅಭಿಮಾನಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದು ವಿಶೇಷವಾಗಿ ಇವತ್ತು ಭಾಳಷ್ಟು ಸ್ಯಾಂಡಲ್ವುಡ್ನ ಸ್ಟಾರ್ಗಳು, ಚಿತ್ರರಂಗದ ದಿಗ್ಗಜರು ಭಾಳ ಜನ ಇಲ್ಲಿ ಎಲ್ಲ ಸೇರಿದ್ದೀರಿ. ನಮ್ಮ ಪೀಟರ್ ಅವರು ಒಂದು ಒಳ್ಳೆ ಯೋಚನೆಯನ್ನು ಇಟ್ಕೊಂಡು ಉತ್ತಮವಾದಂಥ ಮಹಿಳೆಯರಿಗೋಸ್ಕರ ವುಮೆನ್ಸ್ ಕ್ರಿಕೆಟ್ ಲೀಗನ್ನು, ಅದು ನಮ್ಮ ಕರ್ನಾಟಕ ರಾಜ್ಯದಿಂದ ದುಬೈಗೆ ಹೋಗಿ ವಿದೇಶದಲ್ಲಿ ಕೂಡ ಕನ್ನಡಿಗರ ಒಂದು ಅಲ್ಲಿ ಕೂಡ ತೋರಿಸ್ಬೇಕು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ಲಾನಿಂಗ್ ಅನ್ನ ಮಾಡಿಕೊಂಡು ಮುಂದಕ್ಕೆ ಸಾಗ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಕ್ಲಾಸ್ ತಟ್ಟಿ, ಅದಕ್ಕೇನು GST ಕೊಡಂಗಿಲ್ಲ, ತಟ್ಬೋದು. ತಾರಮ್ಮ ಹೇಳ್ಬೇಕು.
BP ಶುಗರ್ ಕೂಡ ಕಮ್ಮಿ ಆಗುತ್ತೆ ಕ್ಲಾಪ್ಸ್ ತಟ್ಟಿದ್ರೆ. ಅವರು ಕೊಡೋ ಪ್ರೋತ್ಸಾಹ, ಅದು ಮಹಿಳೆಯರಿಗೋಸ್ಕರ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹುಶಃ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಇದು ಕಾರ್ಯಕ್ರಮ ನಡೀತಾ ಇದೆ. 2 ದಿವಸಗಳ ಕಾಲ ದುಬೈಲಿ ಮಾಡಬೇಕು ಅಂತೇಳಿ ಆಗಸ್ಟ್ ತಿಂಗಳು, ಜುಲೈ 25, 26 ಅಲ್ಲ, 25, 26 2 ದಿವಸಗಳ ಕಾಲ ನಡಿಬೇಕು ಅಂತಿದೆ. ಇದರಲ್ಲಿ ಅದು ವಿಶೇಷವಾಗಿ ನಮ್ಮ ಕನ್ನಡ ಚಿತ್ರರಂಗದ ಪಂಚ ಪಾಂಡವಿಯರು ಅವರ ಏನು ಆಂಟಿಕ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ಆಂಟಿಕ್ 5 ಜನ ಹೆಸರಲ್ಲಿ 5 ಜನ ರಾಯಭಾರಿಗಳನ್ನ ಇವತ್ತಿನ ಸ್ಟಾರ್ಗಳವರು ಅವರ ಒಂದು ಫೇಸಲ್ಲಿ ಈ ಒಂದು ತಂಡ ರಚನೆ ಆಗಿದೆ. ಅದು ವಿಶೇಷವಾಗಿ 5 ಜನ ತಂಡದಲ್ಲಿ ಕೂಡ ಕನ್ನಡ ಚಿತ್ರರಂಗದಲ್ಲಿ ಯಾರು ಅಭಿನಯ ಮಾಡಿದ್ದಾರೆ ಅವರನ್ನೇ ಪ್ಲೇಯರ್ ಆಗಿ ಮಾಡಿ ಅದನ್ನ ಯಶಸ್ವಿಗೊಳಿಸ್ಲಿಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಬಹುಶಃ ಇವತ್ತು ಏನ್ ಲಾಂಚ್ ಇದು, ಜೆಸ್ಸಿ ಲಾಂಚ್ಗೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಕೂಡ ಜೆಸ್ಸಿ ಲಾಂಚ್ ಕಾರ್ಯಕ್ರಮ ನೆರವೇರ್ತಾ ಇದೆ. ಮತ್ತೆ ಇಲ್ಲಿ ನೆರೆದಿರತಕ್ಕಂಥ ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಶುಭವನ್ನು ಕೋರ್ತಾ ಇದ್ದೀನಿ. ನಾನೊಬ್ಬ ಕ್ರಿಕೆಟ್ ಅಭಿಮಾನಿಯಾಗಿ, ಕನ್ನಡ ಚಿತ್ರರಂಗದ ಅಭಿಮಾನಿಯಾಗಿ ಇಲ್ಲಿ ಬಂದಿದ್ದೀನಿ. ಬಹುಶಃ ಅದಕ್ಕೆ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ನನ್ನ ಸಣ್ಣ ಒಂದು ಅಳಿಲಿ ಸೇವೆಯನ್ನ ಮಾಡಬೇಕು ಅಂತೇಳಿ ಪೀಟರ್ ಅವರು ಬಂದು ನನ್ನನ್ನು ಕೇಳ್ಕೊಂಡ್ರು. ಅದಕ್ಕೆ ನಾನು ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಿದ್ದೀನಿ. ಸಾಯಿ ಗೋಲ್ಡ್ ಪ್ಯಾಲೇಸ್ ಶರವಣ ಸದಾ ನಿಮ್ಮೊಂದಿಗೆ ಅಂತ ಹೇಳಿ ಇವತ್ತು ಪೀಟರ್ ಅದನ್ನ ತೊಡಗಿಸ್ಕೊಂಡಿದ್ದಾರೆ. ಬಹುಶಃ ಪೀಟರ್ಗೆ ನಾನು ಹೇಳೋದಷ್ಟೇ, ಯಾರು ವಿನ್ನರ್ ಆಗ್ತಾರೋ ಯಾರು ರನ್ನರ್ ಆಗ್ತಾರೋ ನನಗೆ ಗೊತ್ತಿಲ್ಲ. ಕನಿಷ್ಠ ಇಲ್ಲಿಂದ ದುಬೈ ಕರ್ಕೊಂಡು ಹೋಗ್ತಾ ಇದೆಯಪ್ಪ, ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಬಹುಮಾನ ಕೊಡಬೇಕು. ಸಣ್ಣ ಮಟ್ಟದಲ್ಲಿ ಕೊಟ್ರೆ ನಾನಂತ ಒಪ್ಪಲ್ಲ. ಆಗ್ಬೋದಲ್ಲ? ಮಹಿಳೆಯರು ಅದು ಕೂಡ ಅಷ್ಟು ಜನ ಅಲ್ಲಿಗೆ ಬರ್ತಾರೆ, ಅವ್ರಿಗೂ ಕೂಡ ಖುಷಿ ಆಗ್ಬೇಕು. ಒಂದು ದೊಡ್ಡ ಬಹುಮಾನ ದುಬೈಯಲ್ಲಿ ಒಂದು ಫ್ಲಾಟೇ ಕೊಡ್ಸ್ಬಿಡಿ ಹೇಳ್ತೀನಿ. ಅಲ್ಲ, ಫ್ಲಾಟ್ ಕೊಡ್ಸ್ಬಿಟ್ಟು ಆಮೇಲೆ ಗೋಲ್ಡನ್ ವೀಸಾನು ಕೊಡ್ಸು, ಅದು ಆಮೇಲೆ ಕೊಡ್ಸು. ಅದ್ರ ಬಗ್ಗೆ ನಂದೇನ್ ತಕರಾರು ಇಲ್ಲ. ಎಲ್ಲರೂ ಹೋಗಿ ದುಬೈಲ್ ಮನೆ ತಗೋತಾ ಇದಾರಲ್ಲ ಸರ್, ಹೌದು, ವಿನ್ನರ್ಗೆ ಒಂದ್ ಮನೆ, ಆಗ ಅವರು ಒಂದ್ ಜೋಶಲ್ಲಿ ಆಡ್ತಾರೆ. ಅದಕ್ಕೋಸ್ಕರ ನಾವು ಕೂಡ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ಕೂಡ ನಾವು ಏನು ಟೈಟಲ್ ಸ್ಪಾನ್ಸರ್ ಆಗಿರೋದು ಅಷ್ಟೇ ಅಲ್ಲ, ಜ್ಯುವೆಲ್ರಿ ತಗೊಳ್ಳಿಕ್ಕೆ ಕೂಡ ಗಿಫ್ಟ್ ವೋಚರ್ನ ಕೂಡ ಕೊಡಬೇಕು. ಅವರಿಗೆ ಮಹಿಳೆಯರು ಬಂದು ಶಾಪಿಂಗ್ ಮಾಡಬೇಕು. ಅದಕ್ಕೂ ಕೂಡ ಒಂದು ಪ್ಲಾನ್ ಮಾಡೋಣ. ಎಷ್ಟು ಜನ ಪ್ಲೇಯರ್ಸ್ ಆಗ್ತಾರೆ, ಯಾರ್ಯಾರಿಗೆ ಏನೇನು ಕೊಡಬೇಕು ಅನ್ನೋದು ಕೂಡ ಒಂದು ಪ್ಲಾನ್ ಇಟ್ಕೊಳ್ಳೋಣ. ಇವತ್ತು ಬಂಗಾರ ರೇಟ್ ಎಷ್ಟೇ ಜಾಸ್ತಿ ಆಗಿರ್ಲಿ, ಲಕ್ಷ್ಮಿ ಅಂದ್ರೆ ಅಲ್ಲಿ ಬರೋದ್ರಿಂದ ಅವ್ರ ಮನೆಗೂ ಕೂಡ ಲಕ್ಷ್ಮಿ ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ. ಅದಕ್ಕೋಸ್ಕರ ನಾವು ಕೂಡ ಅದಕ್ಕೆ ಪ್ಲಾನ್ ಮಾಡ್ಕೊಂಡು ಅದನ್ನ ಅನೌನ್ಸ್ ಮಾಡೋಣ. ಬಂಗಾರ ಬಲು ಭಾರ ಆದ್ರೂ ಕೂಡ ಅನುಶ್ರೀ ಅವರೇ, ಚಿನ್ನ ಬಲು ಚೆನ್ನನೇ ಅಲ್ವಾ? ಹೌದು ಸರ್, ಸರ್ ಆಟೋ ಹಿಂದೆನೆ ಹಾಕ್ಬೋದು ಸರ್. ಹೌದು, ಅದು ತಲುಪಬೇಕು ಅವ್ರ ಮನೆಗಳಿಗೆ ಅಂತ ಹೇಳಿ ನಾನು ಮತ್ತೊಮ್ಮೆ ಎಲ್ರಿಗೂ ಶುಭವನ್ನು ಕೋರ್ತಾ, ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ, ಹಸಿವಿದ್ದಾಗ ಇನ್ನೊಬ್ಬರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂತ ಒಂದು ಸಂಸ್ಕೃತಿ ಸಂಸ್ಕಾರವನ್ನ ನಾವೆಲ್ಲರೂ ಕೂಡ ಸೇರಿ ಉಳಿಸಿ ಬೆಳೆಸುವಂತ ಕೆಲಸವನ್ನ ಮಾಡೋಣ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಶರವಣ, ಫಸ್ಟ್ ಆಫ್ ಆಲ್ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಈಗ ದೊಡ್ಡ ದೊಡ್ಡ ದಿಗ್ಗಜರು ಮುಂದ್ಗಡೆ ಇದ್ದಾರೆ, ಸೊ ಮಾತಾಡೋ 100% ಬರಲ್ಲ. ಹಿಂದೆಯಿಂದ ಸ್ವಲ್ಪ ಕೆಲಸ ಅಂತೂ 100% ಮಾಡ್ತಾ ಇರ್ತೀನಿ. ಸೊ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ, ತುಂಬ ಒಂದು ಖುಷಿ ಆಗ್ತಾನೆ. ದೊಡ್ಡ ದೊಡ್ಡ ಜನರು ಇವರನ್ನು ಟಿ ವಿಯಲ್ಲೇ ನೋಡ್ತಾ ಇದ್ದಿದ್ದು. ಅಟ್ ಎ ಟೈಮ್ ಪೀಟರ್ ಜಿ ಒಂದು ಇನಿಷಿಯೇಟ್ ತೆಗೆದು ಎಲ್ಲರನ್ನು ಅಟ್ ಎ ಟೈಮ್ ನೋಡುವ ಥರ ಪೀಟರ್ ಸರ್ ಮಾಡಿದ್ದಾರೆ. ಸೊ ನಮ್ಮಿಂದ ಆಗೋ ಸಪೋರ್ಟ್ 100% ನಾವು ಮಾಡ್ತಾ ಇರ್ತೀನಿ. ಆಲ್ ದಿ ಬೆಸ್ಟ್ ಮಾತ್ರ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಅವರು ಬರೀ ದೊಡ್ಡ ದೊಡ್ಡ ಜನರು ಅಂತ ಹೇಳಿದ್ರು, ದೊಡ್ಡ ದೊಡ್ಡ ಆಭರಣ ಹಾಕಿರೋದ್ರ ಬಗ್ಗೆ ಅವ್ರು ಹೇಳ್ತಾನೆ ಇಲ್ಲ ಸರ್. ಯಾವತ್ತೂ ಸರ್ ಮ್ಯಾಮ್, ನೀವು ಜಸ್ಟ್ ಒಂದು ವಿಡಿಯೋ ಬಂದಿದೆ ಆ್ಯಕ್ಚುಲಿ. ದೊಡ್ಡ ಬೈ ಬರ್ತ್ ದೊಡ್ಡ ಜನರಾಗಿ ಬಂದ ವ್ಯಕ್ತಿ ಅಲ್ಲ. ನಿಮಗೆ ಅಂದರೆ ಇಷ್ಟನಾ ಸರ್? ಒಳ್ಳೊಳ್ಳೆ ಡಿಸೈನ್ಸ್ ಹಾಕಿದ್ದೀರಾ ನೀವು. ಸೊ ನಿಮಗೆ
ಗೋಲ್ಡ್ ಡಿಸೈನ್ಸ್ ಇಷ್ಟನಾ ಅಥವಾ ಗೋಲ್ಡ್ ಇಷ್ಟನಾ? ಗೋಲ್ಡ್ ಇಷ್ಟ. ಚಿನ್ನದಂತ ಯಾವ್ದಾದ್ರು ಓ ಸರ್ ನಿಮ್ದೇನಾ ಸರ್ ಗೋಲ್ಡ್? ಅಲ್ಲ ದೊಡ್ಡ ಜನರ ಮುಂದೆ ಇದ್ದಾರಲ್ಲ, ಹಾ, ನಾವು ಹಾಗೆ. ಸಣ್ಣ ಸಣ್ಣ ಜನರು ಈಗ ಬೆಳೀತಾ ಇದ್ದೇವೆ. ಅಲ್ಲ ಮನಸ್ಸಲ್ಲಿ ಅವ್ರ ಶರೀರದಲ್ಲೂ ದೊಡ್ಡ ಇಲ್ಲ, ಫಿಟ್ ಆಗವ್ರೆ ನೋಡಿ. ಬಿಟ್ರೆ ಇವರೇ ಕ್ರಿಕೆಟ್ ಆಡ್ಬೋದು, ಅಷ್ಟು ಫಿಟ್ ಆಗಿದ್ದಾರೆ ಸರ್. ಬಟ್ ನಿಮ್ಮ ಒಂದು ಟೀಮ್ ಓನರ್ ಆಗಿ ನಿಮ್ಮ ಟೀಮ್ ಯಾರೆಲ್ಲ ಸೇರ್ತಾರೆ ಅವ್ರಿಗೆ ನೀವು ಚೆನ್ನಾಗಿ ಕ್ರಿಕೆಟ್ ಆಡಿದ್ರೆ ಚಕ್ ಅಂತ ಹೆಂಗೆ ಕೊಡ್ಬೋದಲ್ಲ ಸರ್? ಟೇಕ್ ಇಟ್. ಕಾವ್ಯ ಇಸ್ ಟೆಲ್ಲಿಂಗ್ ನಾನು ಫಸ್ಟ್ ಬರ್ತೀನಿ. ನಮ್ಮ ಸುಷ್ಮಿತಾ ಸರ್, ದೇರ್ ಆಲ್ ಗುಡ್ ಕ್ರಿಕೆಟ್ ಪ್ಲೇಯರ್ಸ್, ಗುಡ್ ಕ್ರಿಕೆಟ್ ಪ್ಲೇಯರ್ಸ್. ನೀವು ಖುಷಿ ಆದಾಗ, ಮನ್ಸು ಖುಷಿ ಆದರೆ ಒಂದು ಉಂಗುರ ಒಂದು ವಾಚ್ ಆ ಥರ ಕೊಡಿ ಸರ್. ಹ್ಞೂ ಅವ್ರು ಹಾಕಿಲ್ವಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ ಹ್ಞೂ ಅನ್ನಿ ಅಂತ. ಬಟ್ ಸರ್, ಚಿನ್ನ ಹಾಕ್ಕೊಂಡಿರೋದು ಅಷ್ಟೇ ಅಲ್ಲ, ಚಿನ್ನದಂಥ ವ್ಯಕ್ತಿತ್ವ, ನೀವು ಮಾಡಿದಂಥ ಸಮಾಜ ಸೇವೆಗಳನ್ನ ನಾವು ನೋಡ್ತಾ ಇದ್ವಿ. ಮೋರ್ ಪವರ್ ಟು ಯು, ಒಳ್ಳೇದಾಗಲಿ, ಇನ್ನಷ್ಟು ಶಕ್ತಿ ನಿಮಗೆ ಆ ದೇವರು ಕೊಡಲಿ ಅಂತ ನಾವು ಆಶಿಸ್ತೀವಿ. ಸೊ ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ನೀವು ಕೂಡ ಒಂದು ಟೀಮ್ ಓನರ್ ಆಗಿ. ಸೊ ಆ್ಯಸ್ ಅ ಟೀಮ್ ಓನರ್ ಕ್ರಿಕೆಟ್ ಬಗ್ಗೆ ಏನಾದರೂ ಒಂದು ಸಣ್ಣ ಟಿಪ್? ಕ್ರಿಕೆಟ್ ಅಂದರೆ 100% ಒಂದು ಪ್ಯಾಷನ್ ನಮಗೆ. ಈಗ ಮಂಗಳೂರಲ್ಲಿ ಎಸ್ಪೆಷಲಿ ಬರೋ ಯಾವುದೇ ಒಂದು ನಮ್ಮದು ಕ್ಯಾಟ್ ಆಲ್ಮೋಸ್ಟ್ ಗೊತ್ತಿದೆ, ನಿಮಗೆ 100% ಗೊತ್ತಿರ್ಬೋದು. ಸೊ ಅಲ್ಲಿ ಅಲ್ಲಿ ನಮ್ಮ ತುಳು ಇಂಡಸ್ಟ್ರಿದೊಂದು ಕ್ರಿಕೆಟ್ ನಡೀತಾ ಇದೆ ಎವ್ರಿ ವರ್ಷ ನಡೀತಾ ಇದ್ದೇವೆ. ಸೊ ಅದು ಒಂದು ಎಲ್ಲರೊಂದು ಬಾಂಡಿಂಗ್, ಒಂದು ಚೆನ್ನಾಗಿ ಬಾಂಡಿಂಗ್ ಮಾಡುವ ಒಂದು ಇದನ್ನು ನಾನು ಎನಿಸ್ತಿದ್ದೀನಿ. ಸೊ ನಾನು ಆಗಲೇ ಹೇಳಿದ್ದೇನೆ, ಮಾತಾಡಲು 100% ಬರಲ್ಲ, ಇನ್ನೂ ಸ್ವಲ್ಪ ಒಂದು 5 ಮಿನಿಟ್ಸ್ ಇದ್ದರೆ ಈ ಬಿಲ್ಡಪ್ ಈ ಮೈಕಿಂದ ಹೋಗುತ್ತೆ. ಅದಕ್ಕೋಸ್ಕರ ಥ್ಯಾಂಕ್ ಯು ವೆರಿ ಮಚ್. ಅವರೇ ಹೇಳ್ಬಿಟ್ರು ಎಲ್ಲಾನು. ಬಟ್ ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್, ಥ್ಯಾಂಕ್ ಯು. ಇಷ್ಟು ಹೇಳಿದೆ ನೀವು ನನಗೆ ಒಂದು ಪೆಂಡೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ ಪೀಟರ್ ಸರ್ ಅವರಿಗೆ, ಮತ್ತು ನಾವು ಯಾವಾಗಲೂ ಟಿ ವಿಗಳಲ್ಲಿ ನೋಡ್ತಾ ಇದ್ದೀವಿ, ವೇದಿಕೆಯಲ್ಲಿ ಎಲ್ಲ ಕನ್ನಡದ ಕಣ್ಮಣಿಗಳನ್ನು ಈ ವೇದಿಕೆಯಲ್ಲಿ ನೋಡ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಕೂಡ ನಮ್ಮ KSDL ಪರವಾಗಿ ವಂದಿಸ್ತಾ ಇದ್ದೀನಿ. ಮತ್ತು ನಮ್ಮ ಸರ್ ಹೇಳ್ದಂಗೆ ನಮ್ಮ ಮಾನ್ಯ ಸಚಿವರು ಮತ್ತು ಅಧ್ಯಕ್ಷರು ಮತ್ತು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರು ಅನ್ಯ ಕಾರ್ಯ ನಿಮಿತ್ತ ಬರೋಕ್ಕಾಗಿಲ್ಲ, ಅವ್ರ ಪರವಾಗಿ ಕೂಡ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ನಮ್ಮ ಮೈಸೂರು ಸ್ಯಾಂಡಲ್ ಸೋಪನ್ನು ಬಳಸಿ ಅಂತೇಳಿ ತಮ್ಮಲ್ಲಿ ಈ ಮೂಲಕ ವೇದಿಕೆ ಮೂಲಕ ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಕರ್ತವ್ಯ ನಿಷ್ಠೆನ ನಾವು ನಿಜವಾಗ್ಲೂ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.